ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಡಿಜಿಟಲ್ ಲರ್ನಿಂಗ್. ಫ್ರೆಂಡ್ಸ್, ಇವತ್ತು MS ವರ್ಡಲ್ಲಿ ಪಿಕ್ಚರ್ ಹೇಗೆ ಇನ್ಸರ್ಟ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಬನ್ನಿ. ಸೊ ಈಗ MS ವರ್ಡ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಸೊ MS ವರ್ಡಲ್ಲಿ ಇನ್ಸರ್ಟಲ್ಲಿ ಪಿಕ್ಚರ್ಸ್ ಅಂತ ಬರುತ್ತೆ. ಈ ಪಿಕ್ಚರ್ಸ್ ಅಂತ ಹೇಳಿದಾಗೆ ನಿಮ್ಮ ಪರ್ಸ್ನಲ್ ಪಿಕ್ಚರ್ಸ್ ಆಗ್ಬೋದು, ಅಥವಾ ನಿಮ್ಮ ವಾಲ್ಪೇಪರ್ಸ್ ಆಗ್ಬೋದು, ನೀವು ಡ್ರಾ ಮಾಡಿರತಕ್ಕಂಥ ಪಿಕ್ಚರ್ಸ್ ಆಗ್ಬೋದು, ಯಾವುದೇ ಪಿಕ್ಚರ್ಸ್ ಅನ್ನು ನಿಮ್ಮ ಡಾಕ್ಯುಮೆಂಟಲ್ಲಿ ಇನ್ಸರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾನು ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡು ಇನ್ಸರ್ಟ್ ಅಂತ ಕೊಡ್ತೀನಿ. ನೋಡಿ, ಇನ್ಸರ್ಟ್ ಆಯ್ತಿದ್ರ. ಈ ಪಿಕ್ಚರ್ನ ಇನ್ಸರ್ಟ್ ಆಗ್ತಿದ್ದಂಗೆ ನಮಗೆ ಒಂದು ಫಾರ್ಮ್ಯಾಟ್ ಟ್ಯಾಬ್ ಅಂತ ಬರುತ್ತೆ. ಸೊ ಇಲ್ಲಿ ಫಸ್ಟ್ ನೋಡೋಣ, ಪಿಕ್ಚರ್ ಸ್ಟೈಲಿಂದ ನೋಡೋಣ ಫ್ರೆಂಡ್ಸ್. ಸೊ ಇಲ್ಲಿ ಪಿಕ್ಚರ್ ಸ್ಟೈಲ್ ಅಂತ ಬರುತ್ತೆ. ಈ ಪಿಕ್ಚರ್ ಸ್ಟೈಲಲ್ಲಿ ಈ ಥರ ಡಿಫ್ರೆಂಟ್ ಸ್ಟೈಲ್ಸ್ಗಳು ಬರುತ್ತೆ. ನಿಮ್ಗೆ ಯಾವ ಥರ ಸ್ಟೈಲ್ ಬೇಕು, ನೋಡಿ ಈ ಥರ ಬೇಕಾ, ಈ ಥರ ಬೇಕಾ, ಇಲ್ಲ ಈ ಥರ ಬೇಕಾ. ಸೊ ನಿಮ್ಗೆ ಯಾವ ಥರ ಸ್ಟೈಲಲ್ಲಿ ಬೇಕು, 3D ಸ್ಟೈಲ್ ಬೇಕಾ, 2D ಸ್ಟೈಲಲ್ಲಿ ಬೇಕಾ, ನಿಮ್ಗೆ ಯಾವ ಥರ ಸ್ಟೈಲ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಈ ಥರ ಬೇಕು ಅಂತ ಕೊಡ್ತೀನಿ. ಇನ್ನು ನೀವು ಬೇಕಾದ್ರೆ ಇದು ಚಿಕ್ಕದ್ರ ಓವಲ್ ಟೈಪ್ ಬೇಕು ಅಂತಂದರೆ ಓವಲ್ ಟೈಪು ಮಾಡ್ಕೋಬೋದು, ಇಲ್ಲ ಸರ್ಕಲ್ ಟೈಪು ಮಾಡ್ಕೋಬೋದು. ಸೊ ಈಗ ಸರ್ಕಲ್ ಟೈಪ್ ಮಾಡಿದ್ದೀನಿ ಇದನ್ನ. ಸೊ ಇದು ಪಿಕ್ಚರ್ ಸ್ಟೈಲ್ ಅಂತ ಹೇಳ್ತೇವೆ. ಈ ಪಿಕ್ಚರ್ ಸ್ಟೈಲ್ಗೆ ಒಂದು ಬ್ಲ್ಯಾಕ್ ಬಾರ್ಡರ್ ಬಂದಿದೆ. ಈ ಬ್ಲ್ಯಾಕ್ ಬಾರ್ಡರ್ ಬದಲು ನಿಮ್ಗೆ ಬೇರೆ ಬಾರ್ಡರ್ ಬಂದರೆ ಚೆನ್ನಾಗಿರ್ತಿತ್ತು ಅನ್ನೋದಾದರೆ ಇಲ್ಲಿ ಬಾರ್ಡರ್ ನೋಡಿ, ನಿಮ್ಗೆ ಯಾವ ಕಲರ್ ಬೇಕು, ಪಿಕ್ಚರ್ ಬಾರ್ಡರಲ್ಲಿ ಬ್ರೌನ್ ಬೇಕಾ, ಗ್ರೀನ್ ಬೇಕಾ, ನಿಮ್ಗೆ ಅದು ನಿಮ್ಮ ಟೇಸ್ಟಿಗೆ ಯಾವ ಥರದ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇದು ಬಾರ್ಡರ್ ಕೊಟ್ಟಾಯಿತು. ನೆಕ್ಸ್ಟು ಎಫೆಕ್ಟ್ಸ್ ಅಂತ ಬರುತ್ತೆ, ಪಿಕ್ಚರ್ ಎಫೆಕ್ಟ್ಸ್ ಅಂತ ಬರುತ್ತೆ. ಇದರಲ್ಲಿ ಗ್ಲೋ ಅಂತ ಕೊಡ್ತೀನಿ. ಗ್ಲೋ ಅಂತ ಕೊಟ್ಟರೆ ನೋಡಿ ಆ ಬಾರ್ಡರ್ ಮೇಲೆ ಲೈನ್ ಬ್ಲೂ ಕಲರ್ ಟೈಪ್ ಗ್ಲೋ ಆಯಿತು. ಸೊ ನಿಮ್ಗೆ ಯಾವ ಥರ ನೀವು ಸೆಲೆಕ್ಟ್ ಮಾಡ್ತೀರ ಅದು ಆ ಕಲರ್ ಗ್ಲೋ ಆಗ್ತಾ ಹೋಗುತ್ತೆ. ಇದು ಗ್ಲೋ ಅಂತ ಹೇಳ್ತೀವಿ. ಇಲ್ಲ ನನಗೆ ಈ ಥರ ಬೇಕು, ತಿರುಗಿಸ್ಬೇಕು, ಈ ಥರ ಬೇಕಾ, ಈ ಥರ ಬೇಕಾ. ಸೊ 3D ರೊಟೇಷನ್ಸ್ ಅಂತ ಹೇಳ್ತೀವಿ. ಈ ರೊಟೇಷನ್ಸ್ ನಿಮ್ಗೆ ಯಾವ ಥರ ಬೇಕು, ನಿಮ್ಗೆ ಅನುಕೂಲ, ನಿಮ್ಗೆ ಹೆಂಗೆ ಚೆನ್ನಾಗಿ ಕಾಣುತ್ತೆ ಆ ಥರ ಸೆಟ್ ಮಾಡ್ಕೊಳ್ಳಿ. ನಾನು ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ, ನನಗೆ ಇದು ಇಷ್ಟ ಆಯಿತು ಅಂತ. ಸೊ ಇದು ರೊಟೇಷನ್ಸ್ ಅಂತ ಪಿಕ್ಚರ್ ಎಫೆಕ್ಟ್ಸಲ್ಲಿ ಕೊಡತಕ್ಕಂಥದ್ದು. ನೆಕ್ಸ್ಟು ಪೊಸಿಷನ್ಸ್ ಅಂದರೆ ನಿಮ್ಮ ಟಾಪಲ್ಲಿ ಇನ್ನೊಂಚೂರು ಚಿಕ್ಕದು ಮಾಡೋಣ, ಗೊತ್ತಾಗಲಿ ನಾವು ಉದ್ದೇಶಕ್ಕೆ. ಓಕೆ, ಈಗಿನ ಪೊಸಿಷನ್ ಲೆಫ್ಟ್ ಸೈಡ್ ಇಟ್ಟಿದ್ದೀನಿ. ಈಗಿನ ಸೆಂಟರ್ಗೆ ಕೊಡ್ತೀನಿ. ನೋಡಿ, ಸೆಂಟರ್ಗೆ ಬಂತು. ಹಾಗೆ ರೈಟ್ ಸೈಡು, ಹಾಗೆ ಬಾಟಮು, ಲೆಫ್ಟು, ಸೈಡರು. ಸೊ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಯಾವ ಪೊಸಿಷನ್ ನಿಮ್ಗೆ ಇಷ್ಟ ಇರ್ತೀರಾ ಆ ಪೊಸಿಷನ್ ಇಟ್ಕೋಬೋದು ಬೇಕಾದ್ರೆ. ಓಕೆ, ಸೊ ಇದನ್ನ ಪೊಸಿಷನ್ಸ್ ಅಂತ ಹೇಳ್ತೇವೆ. ಈ ಪೊಸಿಷನ್ಸ್ ಆದ ಮೇಲೆ ಇದನ್ನ ನನಗೆ ಈ ಥರದ್ದು ಬೇರೆ ಡಿಸೈನು, ನಾನು ಈ ಥರದ್ದೆಲ್ಲ ಹಾಕೋತೀನಿ ವಾಪಸ್ಸು. ಈ ಥರ ಹಳೆಯ ಪೊಸಿಷನ್ಗೆ ಬಂತು. ನನಗೆ ಆ ಹುಡುಗಿ ಮನೇಲಿ ನೆನೆದಿರೋ ಹುಡುಗಿ ಮಾತ್ರ ನನಗೆ ಬೇಕಿತ್ತು ಅಂತಿದ್ರೆ ಅದನ್ನು ಕ್ರಾಪ್ ಮಾಡ್ಕೋಬೋದು. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಮೊಬೈಲು ಕ್ರಾಪ್ ಮಾಡಿರ್ತೀರ ನೀವು. ಸೊ ಇಲ್ಲೂ ಕ್ರಾಪಿಂಗ್ ಅಂತ ಒಂದು ಬರುತ್ತೆ ಆಪ್ಷನ್. ಇಲ್ಲಿ ಕ್ರಾಪಿಂಗ್ ಅಂತ ಕ್ಲಿಕ್ ಮಾಡ್ತಿದ್ದಂಗೆ ನೀವು ಚುಕ್ಕಿ ಬಂತು ನೋಡಿ, ಇಲ್ಲೊಂದು 2 3 4 5 6 7 8. ಸೊ ನಂಗೆ ಏನು ಬೇಕು, ಆ ಹುಡುಗಿ ಮಳೆ ನೆನೀತಿರೋದು ಮಾತ್ರ ತೊಗೋಬೇಕು. ನಾನು ಆ ಡಿಸೈನ್ ಮಾತ್ರ ತೊಗೋಬೇಕು. ಆ ಮಳೆ ಹುಡುಗಿ ನೆನೀತಾ ಇರೋದು ಮಾತ್ರ ತೊಗೋತೀನಿ. ಸಾಕು ನೋಡಿ, ಕ್ಲಿಕ್ ಮಾಡ್ತೀನಿ, ಅದಷ್ಟು ಮಾತ್ರ ಬಂತು. ಸೊ ಇದನ್ನ ಕ್ರಾಪಿಂಗ್ ಅಂತ ಹೇಳ್ತೇವೆ. ಇದು ಕ್ರಾಪ್ ಆದ ನಂತರ ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಇಮೇಜ್ನ ರಿಮೂವ್ ಮಾಡಬೇಕಿತ್ತ. ಸೊ ರಿಮೂವ್ ಮಾಡಬೇಕು ಅಂತಿದ್ರೆ ಬ್ಯಾಕ್ಗ್ರೌಂಡ್ ರೌಂಡ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಅದ್ರಲ್ಲಿ ಒಂದು ಚೂರು ದೊಡ್ಡದು ಮಾಡ್ಕೋತೀನಿ. ಓಕೆ, ಎಸ್ ಅಂತ ಕೊಡ್ತೀನಿ. ಅದಷ್ಟು ಮಾತ್ರ ಬಂತು ನೋಡಿ, ಬ್ಯಾಕ್ಗ್ರೌಂಡ್ ಏನೂ ಇಲ್ಲ. ಸೊ ಇದನ್ನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದಕ್ಕೂ ಯೂಸ್ ಮಾಡ್ತೀವಿ ಇದನ್ನ. ಓಕೆ, ಸೊ ಇದು ಬ್ಯಾಕ್ಗ್ರೌಂಡು. ಇಲ್ಲ ನನಗೆ ಬ್ಯಾಕ್ಗ್ರೌಂಡ್ ಬೇಡ, ನನಗೆ ಓಲ್ಡ್ ಪಿಕ್ಚರೇ ಹಾಕೋತೀನಿ ಅಂತಿದ್ರೆ ಓಲ್ಡ್ ಪಿಕ್ಚರ್ನು ತೊಗೋತೀನಿ. ಇನ್ನೊಂದ್ಸರಿ ಇನ್ಸರ್ಟ್ಗೆ ಹೋಗಿ ತಿರ್ಗಾ ಪಿಕ್ಚರ್ ಅಂತ ಕೊಡ್ತೀನಿ. ಅದರಲ್ಲಿ ಈ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೋತೀನಿ. ತಿರ್ಗಾ ಇಲ್ಲಿ ನನಗೆ ಕಲರ್ ಚೇಂಜ್ ಮಾಡಬೇಕು ಅಂತಿದ್ರೆ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೋಬೋದು. ಇಲ್ಲ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಡಿಸೈನಲ್ಲಿ ತೊಗೋಬೋದು. ನಿಮ್ಗೆ ಯಾವ ಥರ ಸ್ಟೈಲಲ್ಲಿ ನೀವು ತೊಗೋಬೋದು ಅದನ್ನು ನೀವು ತೊಗೋಬೋದು. ಮತ್ತು ಆರ್ಟಿಕಲ್ ಎಫೆಕ್ಟ್ಸ್ ಅಂತ ಕೊಡ್ಬೋದು. ಎಫೆಕ್ಟ್ಸ್ ಅಂತಂದರೆ ಸ್ಪೆಷಲ್ ಎಫೆಕ್ಟ್ಸ್ಗಳು ಕೊಡ್ಬೋದು. ಹಂಗೆ ನೋಡಿ,
ಹೇಗೆ ನಿಮ್ಗೆ ಯಾವ ಥರ ಇಷ್ಟಪಡ್ತೀರಾ ಆ ಥರ ಎಫೆಕ್ಟ್ಸಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ನನಗೆ ಇಷ್ಟ ಆಯಿತು ಕೊಡ್ತೀನಿ ನಾನು. ಇದು ಎಫೆಕ್ಟ್ಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಬಂದು ನನಗೆ ಈ ಪಿಕ್ಚರ್ ಇಷ್ಟ ಆಗಲಿಲ್ಲ ಅಂತಿದ್ರೆ ಚೇಂಜ್ ಪಿಕ್ಚರ್ ಅಂತ ಕೊಡ್ಬೋದು. ಚೇಂಜ್ ಪಿಕ್ಚರಲ್ಲಿ ವರ್ಕ್ ಆಫ್ಲೈನ್ ಅಂತ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲೊಂದು ಪಿಕ್ಚರ್ ಸಿಕ್ಕುತ್ತೆ. ಈ ಪಿಕ್ಚರ್ನ ಸೆಲೆಕ್ಟ್ ಮಾಡಿಕೊಂಡು ಇನ್ಸರ್ಟ್ ಅಂತ ಕೊಟ್ಟರೆ ಇನ್ಸರ್ಟ್ ಆಯಿತು. ಈಗ ಇದನ್ನ ದೊಡ್ಡದು ಮಾಡೋಣ ಒಂದು ಸ್ವಲ್ಪ. ಈ ದೊಡ್ಡದು ಮಾಡಬೇಕು ಅಂದರೆ ನಿಮ್ಮದು ಸೈಡಲ್ಲಿ ಯಾವ ಸೈಡ್ ಬೇಕಾದ್ರೆ ಕ್ಲಿಕ್ ಮಾಡ್ಕೊಂಡು ಹೇಳ್ಕೊಬೋದು. ಈಗ ನಾನೆಲ್ಲ ಬಾಟಮ್ ರೈಟ್ ಕಾರ್ನರಲ್ಲಿ ಇಟ್ಕೊಂಡು ಹೇಳ್ಕೊತಾ ಇದ್ದೀನಿ, ದೊಡ್ಡದಾಯಿತು. ಓಕೆ, ಸೊ ಇದ್ರ ಸುತ್ತ ನನಗೆ ಟೆಕ್ಸ್ಟ್ ಬೇಕು ಅಂತ ಅಂದ್ಕೊಳ್ಳೋಣ. ಸೊ ಅದಕ್ಕೆ ನಮಗೆ ಇಲ್ಲಿ ರ್ಯಾಪ್ ಟೆಕ್ಸ್ಟ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ನನಗೆ ಒಂದು ಪ್ಯಾರಾಗ್ರಾಫ್ ಇದೆ. ಈ ಪ್ಯಾರಾಗ್ರಾಫ್ ಮಧ್ಯದಲ್ಲಿ ನನಗೆ ಕೂತ್ಕೋಬೇಕು ಅಂತ ಅಂದ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಿದ್ದೀನಿ. ಈ ಪ್ಯಾರಾಗ್ರಾಫ್ ಮಧ್ಯದಲ್ಲಿ ನಾನು ಬಂದು ಕೂತ್ಕೋಬೇಕು. ಒಂದು ಸ್ವಲ್ಪ ಚಿಕ್ಕದು ಮಾಡ್ಕೋತೀನಿ. ನೋಡಿ ನೋಡಿ ಈ ಥರ ಬಂದು ಕೂತ್ಕೊಂತು. ಸೊ ಸುತ್ತ ಬಂದು ಕೂತ್ಕೊಳ್ಳೋದಕ್ಕೆ ಸೊ ಇದಕ್ಕೆ ರ್ಯಾಪ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲ ನನಗೆ ಈ ಥರ ಬೇಡ, ನಿಮಗೆ ನೋಡಿ ಯಾವ ಥರ ಬೇಕೋ ಆ ಥರ ಸಿಗುತ್ತೆ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಕೋಬೋದು. ಬಿಹೈಂಡ್ ದ ಟೆಕ್ಸ್ಟ್, ಇನ್ ಫ್ರಂಟ್ ಆಫ್ ದ ಟೆಕ್ಸ್ಟ್, ಬಿಸೈಡ್ ದ ಟೆಕ್ಸ್ಟ್, ಬಿಹೈಂಡ್ ದ ಟೆಕ್ಸ್ಟ್ ಅಂತ ಕೊಡ್ತೀನಿ ನೋಡಿ. ಬಿಹೈಂಡ್ ದ ಟೆಕ್ಸ್ಟ್ ಅಂದರೆ ಟೆಕ್ಸ್ಟ್ ಇನ್ನು ಹಿಂದ್ಗಡೆ ಬಂದು ಕೂತ್ಕೊಳ್ಳುತ್ತೆ. ಇನ್ ಫ್ರಂಟ್ ಆಫ್ ದ ಟೆಕ್ಸ್ಟ್ ಅಂತ ಕೊಟ್ಟರೆ ಒಂಥರ ಟೆಕ್ಸ್ಟ್ನೇ ಹೈಡ್ ಮಾಡಿಬಿಡುತ್ತೆ. ಸೊ ಈ ಥರದಕ್ಕೆ ರ್ಯಾಪ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ಈ ರ್ಯಾಪ್ ಟೆಕ್ಸ್ಟ್ ಮಾಡ್ತು ಅಂದರೆ ನಿಮ್ಮ ಪಿಕ್ಚರ್ನು ಈಸಿಯಾಗಿ ಮೂವ್ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇದನ್ನ ನಾವು ರ್ಯಾಪ್ ಟೆಕ್ಸ್ಟ್ ಅಂತ ಹೇಳ್ತೇವೆ. ಇದನ್ನ ನೀವು ರೊಟೇಟು ಮಾಡ್ಕೋಬೋದು. ಬೇಕಾದರೆ ಇಲ್ಲಿ ರೊಟೇಟು ಮಾಡ್ಕೋಬೋದು, ಹೇಗೆ ಬೇಕೋ ಹಾಗೆ ನೀವು ನಿಮ್ಗೆ ಹೆಂಗೆ ಅನುಕೂಲಕ್ಕೆ ತಕ್ಕಂಗೆ ನೀವು ರೊಟೇಷನು ಕೊಡ್ಕೋಬೋದು. ಸೊ ಇದು ರೊಟೇಷನ್ಸ್ ಯೂಸ್ ಮಾಡ್ತೀವಿ. ಹಾಗೆ ವಿಡ್ತು ಹೈಟ್ನ ಜಾಸ್ತಿ ಮಾಡೋದು ತೋರಿಸ್ಕೊಟ್ನಲ್ಲ, ಹೀಗೂ ಮಾಡ್ಕೋಬೋದು. ಇಲ್ಲ ಇಲ್ಲಿ ಹೈಟ್ ಜಾಸ್ತಿ ಬೇಕು ಅಂದರೆ ಹೈಟು ಜಾಸ್ತಿ ಮಾಡ್ಕೋಬೋದು, ವಿಡ್ತ್ ಬೇಕು ಅಂದರೆ ವಿಡ್ತು ಜಾಸ್ತಿ ಮಾಡ್ಕೋಬೋದು. ಸೊ ನಿಮ್ಗೆ ಹೇಗೆ ಚೆನ್ನಾಗಿ ಕಾಣುತ್ತೆ ಹಾಗೆ ನೀವು ಡಿಸೈನ್ನ ರೆಡಿ ಮಾಡ್ಕೋಬೋದು. ಸೊ ಇದಿಷ್ಟು ಆಗಿತ್ತು ಪಿಕ್ಚರ್ಸು ಫ್ರೆಂಡ್ಸ್. ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.